ಆದಿಕವಿ ಪಂಪ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾದ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಆದ್ದರಿಂದ ಪಂಪನಿಗೆ ನಾವು ಕನ್ನಡದ ಆದಿಕವಿ ಅಂತ ಕರಿತೇವೆ. ಹಾಗಾದರೆ ಸಂಸ್ಕೃತದ ಆದಿಕವಿ ಯಾರು ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ರಾಷ್ಟ್ರಕೂಟರ ರಾಜಧಾನಿ ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ, ನಾವು ಅದನ್ನು ಮಾಳಕೇಡ ಅಂತ ಕೂಡ ಕರಿತೀವಿ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಅಥವಾ ಪಾಲಿ ಧ್ವಜ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕದ ಸ್ಪರ್ಧಾಕಾಂಕ್ಷಿಗಳೇ, ಆತ್ಮೀಯರೇ, ಕಳೆದ ತರಗತಿಯಲ್ಲಿ ನಾವು 6ನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯದ 5 ಹೊಸ ಧರ್ಮಗಳ ಉದಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ನಾವು ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದು 6ನೇ ತರಗತಿಯ 6ನೇ ವಿಡಿಯೋ ಆಗಿರೋದ್ರಿಂದ 5 ವಿಡಿಯೋದ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವೆಲ್ಲ ಹೋಗಿ ನೋಡ್ಕೊಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದರೆ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ವೀಡಿಯೋಸ್ಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಯಾರೆಲ್ಲ ಮುಂಬರುವ SDA, FDA, PDO, PSI, PC ಮತ್ತು ಅದೇ ರೀತಿಯಾಗಿ TET ಮತ್ತು GPSTR ಮತ್ತು HSTR PU ಕಾಲೇಜಿಗೆ ಬೇಸಿಕ್ ಲೆವೆಲಲ್ಲಿ 6ರಿಂದ 10ನೇ ತರಗತಿ ಯಾರು ಓದಬೇಕು ಅಂದ್ಕೊಂಡಿರಲ್ಲ, ಈ ಒಂದು ನೋಟ್ಸನ್ನು ಜಸ್ಟ್ ಒಂದು ಆಡಿಯೋ ಲಿಸನ್ ಮಾಡಿದರೆ ಸಾಕಾಗ್ತದೆ. ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಆಲ್ ದ GK ಕ್ವಶನ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪಾಯಿಂಟ್ಸನ್ನು ಓದೋಣ. ಶಿಲ್ಪದಿಗಾರಂ ಎಂಬ ಪ್ರಾಚೀನ ತಮಿಳಿನ ಮಹಾಕಾವ್ಯದ ಕಥಾನಾಯಕಿ ಯಾರಾಗಿರ್ತಾರೆ? ಕಣ್ಣಗಿ ಆಗಿರ್ತಾಳೆ. ಓಕೆ, ಈ ಮೆನಿಮೆಗಲೈ ಇದು ತಮಿಳರ ಇನ್ನೊಂದು ಕಾವ್ಯ. ಈ ಮೆನಿಮೆಗಲೈ ಇದರ ಕಥಾನಾಯಕಿ ಯಾರಾಗಿರ್ತಾರೆ? ಮೆನಿಮೆಗಲೆ ಆಗಿರ್ತಾರೆ. ಈ ಮೆನಿಮೆಗಲೈ ಮತ್ತು ಶಿಲ್ಪದಿಗಾರಂ ಇವೆರಡು ಪ್ರಾಚೀನ ತಮಿಳ ಮಹಾಕಾವ್ಯಗಳು ಅಂತ ನಾವು ಹೇಳ್ತೀವಿ. ತಮಿಳರ ಇನ್ನೊಂದು ಜನಪ್ರಿಯ ನೀತಿ ಗ್ರಂಥ ಯಾವುದು? ತಿರುಕ್ಕುರಳ್ ಅನ್ನೋದು ಇದೊಂದು ಗ್ರಂಥ. ಇದನ್ನು ಬರೆದವರು ಯಾರು? ತಿರುವುಳ್ಳರ್ ಅನ್ನೋರು ಕೂಡ ಆಗಿರ್ತದೆ. ಈ ತಿರುವುಳ್ಳವರು ಏನಾಗಿರ್ತಾರೆ ಅಂತಂದ್ರೆ ಸಂಗಮ್ ಯುಗದ ಅತ್ಯಂತ ಮಹತ್ವ ಕವಿ ಅಂತಂದ್ರೆ ನಾವು ಇವರನ್ನು ಕರಿತೇವೆ. ಹಾಗಾದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಚೋಳರ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ. ಸೊ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಿರು ಎಂದರೆ ಶ್ರೀ ಎಂದರ್ಥ. ಇಲ್ಲಿ ಕುರುಳು ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಾರ. ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆ ಎಂದು ಕುರುಳು ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಇನ್ನು ಕುರುಳ್ ಅಂದರೆ 1.5 ಸಾಲಿನ ಪದ್ಯಕ್ಕೆ ನಾವು ಕುರುಳ್ ಅಂತೀವಿ. ಇನ್ನು ಅದೇ ರೀತಿಯಾಗಿ ಈ ಶಿಲ್ಪದಿಗಾರ, ಮೆನಿಮೆಗಲೈ, ತಿರುಕ್ಕುರುಳ ಇವಿಗೆಲ್ಲ ಏನಿದಾವಲ್ಲ ಒಟ್ಟಾಗಿ ಸಂಗಮ್ ಸಾಹಿತ್ಯ ಅಂತದೊಳಗೆ ಕಂಡು ಬಂದಿರುವಂತಹ ಪ್ರಸಿದ್ಧ ಮಹಾಕಾವ್ಯಗಳು ಮತ್ತು ನೀತಿ ಗ್ರಂಥಗಳು ಅಂತ ಹೇಳ್ಬೋದು. ಕುರುಳ್ ಇನ್ನೊಂದು ಅರ್ಥದೊಳಗೆ ನಾವು ಚಿಕ್ಕದು ಅಂತ ಹೇಳ್ಬೋದು, ಒಳಾರ್ಥದೊಳಗೆ ನಾವು ದೊಡ್ಡದ ಅಂತ ಹೇಳಬಹುದು. ಇನ್ನು ಈ ಮಧುರೈ ಪಾಂಡ್ಯ ದೊರೆಗಳು ಏನದಾರಲ್ಲ, ತಮ್ಮ ರಾಜಧಾನಿ ಮಧುರೈಯೊಳಗಡೆ ತಮಿಳು ಸಂಗಮ್ ಅಥವಾ ತಮಿಳು ಸಾಹಿತ್ಯ ಸಂಘವನ್ನು ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಮಾಡಿ ಕೊಟ್ಟಿದ್ದರು. ಈ ಸಂಗಮ್ ಸಾಹಿತ್ಯದೊಳಗಡೆ ಅನೇಕ ಅರಸು ಮನೆತನಗಳು ಬರ್ತಾವ. ಚೋಳ, ಚೇರ, ಪಾಂಡ್ಯ ಇವೆಲ್ಲ ಆಗಿನ ಕಾಲದ ಆಳ್ವಿಕೆಯ ಜನಜೀವನದ ವರ್ಣನೆಯನ್ನು ನಾವು ನೋಡ್ತೀವಿ. ಇನ್ನು ನಾವು ಶಾತವಾಹನರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಶಾತವಾಹನರ ಸ್ಥಾಪಕ ಯಾರಾಗಿರ್ತಾರ? ಸಿಮುಖನಾಗಿರ್ತಾನೆ. ರಾಜಧಾನಿ ಯಾವುದು? ಮಹಾರಾಷ್ಟ್ರದ ಪೈಠಾನ್ ಅಂದರೆ ಪ್ರತಿಷ್ಠಾನಪುರ ಅಂತ ಹೇಳ್ತೀವಿ ಇಂದಿನ. ಆಮೇಲೆ ಅಮರಾವತಿ, ದಟ್ ಈಸ್ ಇನ್ನೊಂದು ಆಂಧ್ರ ಪ್ರದೇಶದ ಅಮರಾವತಿ, ಇದು 2ನೇ ಕೇಂದ್ರವಾಗಿ ಅವರು ರಾಜಧಾನಿಯನ್ನು ಮಾಡ್ಕೊಂಡಿರ್ತಾನೆ. ಇನ್ನು ಶಾತವಾಹನರ ರಾಜಲಾಂಛನ ಉಜ್ಜಯಿನಿ ಚಕ್ರ ಅಥವಾ ಆನೆ ಅಂತ ಕೂಡ ನಾವು ಕರಿತೀವಿ. ಇನ್ನು ಶಾತವಾಹನರ ಪ್ರಥಮ ದೊರೆ ಸಿಮುಖ ಆಗಿರ್ತಾನೆ. ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ. ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ ಅಥವಾ ಪೂರಣ ಅಂತ ಕರಿಬಹುದಾಗಿದೆ. ಶಾತವಾಹನರು ದಕ್ಷಿಣ ಭಾರತವನ್ನು ಆಳ್ತಾ ಇದ್ದಂಥ ಒಂದು ರಾಜವಂಶ. ಶಾತವಾಹನ ರಾಜಧಾನಿ ಈ ಪ್ರತಿಷ್ಠಾನಪುರ, ಮಹಾರಾಷ್ಟ್ರ ಪ್ರತಿಷ್ಠಾನಪುರ ಏನಿದೆಯಲ್ಲ ಈಗಿನ ಪೈಠಾನ್ ಆಗಿದೆ ಅಂತ ಅವಾಗ ದಿನ. ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಗೌತಮಿ ಪುತ್ರ ಶಾತಕರ್ಣಿ ನಾಸಿಕ್ ಎಂಬಲ್ಲಿ ದೊರಕಿದಂತಹ ಶಾಸನಗಳಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಸುಂದರ ಪುರುಷ, ಉತ್ತಮ ಗುಣದವನು ಮತ್ತು ದುರ್ಬಲರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿದ್ದನ್ನು ವರ್ಣಿಸಲಾಗಿದೆ. ನಾಸಿಕ್ನ ಗುಹಾ ಶಾಸನ ಯಾರು ಇವನ ಬಗ್ಗೆ ಸಾಧನೆಗಳು ಹೊರಡಿಸಿದ್ರು ಅಂತಂದ್ರೆ ಗೌತಮಿ ಬಾಲಾಶ್ರೀ, ಇವನ ತಾಯಿಯಾದಂತಹ ಗೌತಮಿ ಬಾಲಾಶ್ರೀಯು ಇವನ ಬಗ್ಗೆ ಏನು ಮಾಡ್ತಾರೆ, ಇವನ ಸಾಧನೆ ಬಗ್ಗೆ ಒಂದು ಗುಹಾಶಾಸ್ತ್ರವನ್ನು ಹೊರಡಿಸ್ತಾಳೆ. ಈ ಗೌತಮಿ ಪುತ್ರ ಶಾತಕರ್ಣಿ ಏನಿದಾನಲ್ಲ, ವೈದಿಕ ಧರ್ಮವನ್ನು, ಸಂಪ್ರದಾಯವನ್ನು ಮತ್ತೆ ಪುನಃ ಬೆಳಕಿಗೆ ತಂದವರು ಇವನೇ.
ಯಾಕಂದ್ರೆ ಬುದ್ಧನ ಕಾಲದೊಳಗೆ ಆಗಿನ ಸಮಯದೊಳಗೆ ವೈದಿಕ ಸಂಸ್ಕೃತಿಗಳು ಮತ್ತು ಸನಾತನ ಧರ್ಮದ ಬಗ್ಗೆ ಏನು ಜನರೊಳಗಿದ್ದಂಥ ಅಭಿಪ್ರಾಯಗಳು ಕಡಿಮೆ ಆಗಿರ್ತಾವ. ಬಟ್ ಅದನ್ನು ಪುನಃ ಮತ್ತೆ ಬೆಳಕಿಗೆ ತಂದ ಕೀರ್ತಿ ಗೌತಮಿಪುತ್ರ ಶಾತಕರ್ಣಿಗೆ ಸಲ್ತದ. ಶಕರ ನಹಪಾನನ ನಾಣ್ಯಗಳ ಮೇಲೆ ಹೆಸರನ್ನು ಮರುಮುದ್ರಿಸಿದವ್ರು ಯಾರು? ಶಾತಕರ್ಣಿ. ಮತ್ತು ಶಾತಕರ್ಣಿಗೆ ಒಂದು ವಿಶೇಷವಾದಂಥ ಬಿರುದು ಇತ್ತು. ಅದಕ್ಕೆ ನಾವು ತ್ರಿಸಮುದ್ರ ತೋಯ ಪೀತವಾಹನ ಅಂತ ಹೇಳ್ತೀವಿ. ಇದರ ಅರ್ಥ ಏನಂತಂದ್ರೆ 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವನ್ನಾಗಿ ಚಲಾಯಿಸಿ ಉಳ್ಳವನು ಎಂದರ್ಥ ಅಂತ ಹೇಳ್ತೀವಿ ನಾವು. ಇನ್ನು ಶಾತವಾಹನರು ಏನಿರ್ತಾರೆ, ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಪ್ರಾಕೃತ ಭಾಷೆ ಶಾತವಾಹನರ ಆಡಳಿತ ಭಾಷೆ ಆಗಿರ್ತದೆ. ನಾವು ಚೈತ್ಯಗಳನ್ನು ಕಾಣ್ತೀವಿ. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಅಂತ ಹೇಳ್ತೀವಿ. ನಾವು ವಿಹಾರವನ್ನು ಕಾಣ್ತೀವಿ. ನಾವು ಸಾಮಾನ್ಯವಾಗಿ ಜೈನ ಮತ್ತು ಬೌದ್ಧ ಧರ್ಮದೊಳಗೆ ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ ಅಂತ. ಅವ್ರೇನು ನಿವಾಸ ಇದೆ ಅದಕ್ಕೆ ನಾವು ವಿಹಾರ ಅಂತ ಕರಿಬಹುದಾಗಿದೆ. ಇನ್ನು ಕೆಲವೊಂದಿಷ್ಟು ವಾಸ್ತುಶಿಲ್ಪಕ್ಕೆ ಅಪಾರವಾದಂಥ ಕೊಡುಗೆ ನೀಡಿದ್ದಾರೆ ಇವರು. ನಾವು ನೋಡ್ತಿದ್ವಿ ಚೈತ್ಯ, ವಿಹಾರ ಮತ್ತು ಸ್ತೂಪಗಳನ್ನು ಕೊಟ್ಟಾರ. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ, ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಶಾತವಾಹನರು ದೊಡ್ಡ ದೊಡ್ಡ ಬಂಡೆಗಳನ್ನು ಕೊರೆದು ಕೆಲವೊಂದಿಷ್ಟು ಕಡೆ ಏನು ಕಟ್ಟ್ಯಾರ ಅಂತಂದ್ರೆ ದೊಡ್ಡ ಗಾತ್ರದ ಒಳಗಡೆ ಚೈತ್ಯಗಳನ್ನು ಕಟ್ಟಾರ. ಈ ಕಾರ್ಲೆ ಎಂಬಲ್ಲಿನ ಚೈತ್ಯ ದೊಡ್ಡ ಗಾತ್ರದೊಳಗಿದೆ. ಕನ್ನೇರಿ ಎಂಬಲ್ಲಿರುವಂತಹ ಚೈತ್ಯವು ಕೂಡ ಪ್ರಸಿದ್ಧವಾಗಿದೆ. ಕಾರ್ಲೆ ಮತ್ತು ಕನ್ನೇರಿ ಇದನ್ನು ನಮಗೆ ಗೊತ್ತಿರಬೇಕು. ನಾವು ಮಹಾರಾಷ್ಟ್ರದೊಳಗೆ ಕಾಣ್ತೀವಿ ಇವನ್ನೆಲ್ಲ. ಆಂಧ್ರ ಪ್ರದೇಶದ ಅಮರಾವತಿ ಏನು ಅಮೃತಶಿಲೆ ಸ್ತೂಪ ಕಲಾತ್ಮಕವಾಗಿ ಕೆತ್ತಿದ್ದಾರೆ. ಓಕೆ, ಇದು ಗೊತ್ತಿರಬೇಕು. ಮಹಾರಾಷ್ಟ್ರದ ಕಾರ್ಲೆ ಅತಿ ದೊಡ್ಡ ಚೈತ್ಯ, ದೊಡ್ಡದಾದ ಗಾತ್ರವನ್ನು ಸುಂದರವಾಗಿದೆ ಅಂತ ಹೇಳ್ಬೋದು. ಗುಣಾಢ್ಯನ ಒಡ್ಡಕಥ ಏನಿದೆಯಲ್ಲ, ಇದು ಪೈಚಾಚಿ ಭಾಷೆಯೊಳಗಿದೆ ಬರೆಯಲಾಗಿದೆ ಅಂತ ಗೊತ್ತಿರಬೇಕು. ಇನ್ನು ಸರ್ವವರ್ಮನ ಕಾತಂತ್ರ ವ್ಯಾಕರಣ ಎಂಬ ಕೃತಿಯನ್ನು ಕೂಡ ಸರ್ವವರ್ಮ ಬರೆಯಲಾಗಿದೆ. ಓಕೆ, ಕಾತಂತ್ರ ವ್ಯಾಕರಣ. ಹಾಲನ ಗತಾಸಪ್ತಶತಿ ಏನಿದೆಯಲ್ಲ, ಘಾತ ಸಪ್ತಶತಿ ಕಾವ್ಯ ಪ್ರಾಕೃತ ಭಾಷೆಯೊಳಗೆ ರಚನೆ ಆಗಿರೋದು ಗೊತ್ತಿರಬೇಕು ನಮಗೆ. ಅದೇ ರೀತಿ ಕರ್ನಾಟಕದೊಳಗೆ ಶಾತವಾಹನ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗಾ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಒಳಗಡೆ ನಾವು ಇವರ ಅವಶೇಷಗಳನ್ನು ಕಾಣ್ತೀವಿ. ಇನ್ನು ಈ ಶಾತವಾಹನರು ಏನು ಕೆಲವೊಂದಿಷ್ಟು ವ್ಯಾಪಾರಗಳನ್ನೇನು ಮಾಡ್ತಿದ್ರಲ್ಲ, ಒಳನಾಡಿನ ಮತ್ತು ಹೊರನಾಡಿನ ಪಟ್ಟಣದೊಳಗೆ ವ್ಯಾಪಾರ ಕೇಂದ್ರಗಳಿದ್ವು. ಇಂತಹ ಪಟ್ಟಣಗಳಿಗೆ ಅವರು ಕೇಂದ್ರಗಳಂತ ಕರಿತಿರ್ಲಿಲ್ಲ, ಅವರು ನಿಗಮಗಳು ಅಂತ ಕರಿತಾ ಇದ್ರು. ಓಕೆ, ಸೊ ಹಾಗಾದ್ರೆ ಈ ನಿಗಮಗಳು ಏನಿರ್ತಾವಲ್ಲ, ಇದರ ಏನು ಸಾಮಾನ್ಯವಾಗಿ ನಾವು ಇಲ್ಲಿ ದಾನಿಕ ಶ್ರೇಣಿಗಳನ್ನು ಕೂಡ ಕಾಣ್ತಿದ್ವಿ. ದಾನಿಕ ಶ್ರೇಣಿಗಳು ಅಂತಂದ್ರೆ ಇದು ಒಂದು ವ್ಯಾಪಾರಿ ಸಂಘ ಆಗಿರ್ತದೆ. ಓಕೆ, ಪ್ರತಿಯೊಂದು ಶ್ರೇಣಿಗೊಬ್ಬ ಹಿರಿಯರಿರ್ತಾರ, ಅವನು ನಾವು ಶ್ರೇಷ್ಠಿ ಅಥವಾ ಸೆಟ್ಟಿ ಅಂತ ಕರಿತೇವೆ. ಈ ಕಾರ್ಲೆಯ ಚೈತ್ಯ ಓಕೆ ಏನು ಮಹಾರಾಷ್ಟ್ರ ಒಳಗೆ ಇದೆಯಲ್ಲ, ಇದನ್ನು ಕಟ್ಟಿಸಿದವ್ರು ಯಾರಾಗಿದ್ರು? ಓರ್ವ ವ್ಯಾಪಾರಿ ಅಂತಂದ್ರೆ ಓರ್ವ ಶ್ರೇಷ್ಠಿ ಆಗಿದ್ದ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ಮುಂದೆ ಕದಂಬ ಮನೆತನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕರ್ನಾಟಕದ ಕದಂಬ ಮನೆತನ ಕನ್ನಡದ ಮೊದಲ ರಾಜಮನೆತನ. ಓಕೆ, ಕನ್ನಡದ ಮೊದಲ ರಾಜಮನೆತನ ಅಂತಂದ್ರೆ ನಮ್ಮ ಕರ್ನಾಟಕದವರೇ ಕನ್ನಡವನ್ನು ಮೊದಲ ಬಾರಿಗೆ ಆಳಿದವರು ಯಾರು? ಬನವಾಸಿಯ ಕದಂಬರು ಅಂತ ಹೇಳ್ತೀವಿ ನಾವು. ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ. ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಅಂತ ತಿಳ್ಕೊಂಡು ಆಳ್ವಿಕೆ ಮಾಡಿದರು. ಈ ಮಯೂರ್ ಶರ್ಮ ಯಾಕೆ ಕದಂಬ ಅಂತ ಹೆಸರು ಬಂತು ಅಂತ ಅನೇಕರು ಕೇಳಿದ್ರೆ, ಈ ಮಯೂರ್ ಶರ್ಮ ಅವನ ಮನೆ ಬಳಿ ಕದಂಬ ವೃಕ್ಷವಿತ್ತಂತ, ಆದ ಕಾರಣ ಕದಂಬ ಎಂದು ಹೆಸರಾಯಿತು ಬಂತಂತ. ಕದಂಬರ ಲಾಂಛನ ಯಾವುದು? ಸಿಂಹ ಆಗಿರ್ತದ. ಮಯೂರವರ್ಮನು ಚಿತ್ರದುರ್ಗ ಸಮೀಪದ ಒಂದು ಚಂದ್ರವಳ್ಳಿ ಸಮೀಪದ ಕೆರೆಯನ್ನು ದುರಸ್ತಿ ಮಾಡ್ತಾನೆ, ಅದು ನಮಗೆ ಗೊತ್ತಿರಬೇಕಾಗ್ತದೆ. ಕದಂಬರ ಕಾಲದ ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆಗೆ ಒತ್ತು ಕೊಡ್ತಾರೆ, ತದನಂತರ ಸಂಸ್ಕೃತ ಭಾಷೆಯನ್ನು ಮಾನ್ಯತೆ ಮಾಡ್ತಾರೆ. ಇದಾದ ಮೇಲೆ ಮುಂದೆ ಕನ್ನಡಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಧುಕೇಶ್ವರ ಕದಂಬರು ಆರಾಧಿಸಿದಂತಹ ದೇವರು ಗೊತ್ತಿರಬೇಕು ನಮಗೆ. ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದೊಳಗಡೆ ಓಕೆ ಹಲ್ಮಿಡಿ ಶಾಸನ ಒಂದು ದೊರೀತದೆ. ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲವು ಸಂಸ್ಕೃತದ ಶಾಸನ ದೊರೀತದೆ, ಅದಕ್ಕೆ ನಾವು ತಾಳಗುಂದ ಶಾಸನ ಅಂತ ಹೇಳ್ತೀವಿ. ಇದನ್ನು ತಾಳಗುಂದ ಶಾಸನ ರಚಿಸಿದವರು ಯಾರು? ಕವಿ ಕುಬ್ಜ. ಕವಿ ಕುಬ್ಜ ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಪ್ರಾಚೀನ ಕವಿ ಅಂತ ನಾವು ಹೇಳ್ತೀವಿ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಮಧುಕೇಶ್ವರ ದೇವಾಲಯ ಇರುವುದು ಎಲ್ಲಿ? ಬನವಾಸಿಯೊಳಗಡೆ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಇನ್ನು ನಾವು ತಲಕಾಡಿನ ಗಂಗರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೀವಿ. ಕೋಲಾರದಕ್ಕೆ ನಾವು ಹಿಂದಿನ ಹೆಸರು ಏನಂತೀವಿ? ಕುವಲಾಲಂಪುರ. ಇದನ್ನು ತಲಕಾಡಕ್ಕೆ ನಾವು ತಲವನಪುರ. ಇವೆರಡೂ ಏನಿದ್ದವಲ್ಲ, ಇವೆರಡೂ ಗಂಗರ ರಾಜಧಾನಿಗಳನ್ನಾಗಿ ಆಳ್ವಿಕೆ ಮಾಡ್ತಾಯಿದ್ರು. ಈ ಕೊಂಗನಿ ವರ್ಮ ಈ ಮನೆತನದ ಸ್ಥಾಪಕ ಆಗಿರ್ತಾನೆ. ದುರ್ವಿನಿತ ಈ ಮನೆತನದ ಪ್ರಸಿದ್ಧ ಅರಸ ಆಗಿರ್ತಾನೆ. ಗಂಗರ ರಾಜಲಾಂಛನ ಯಾವುದು? ಆನೆ ಅಥವಾ ಮಜಗಜ.
ಗೊಮ್ಮಟ ಎಂತಂದರೆ ಸುಂದರ ಎಂದರ್ಥ ಅಂತ ಹೇಳ್ತೀವಿ. ಸ್ವಲ್ಪ ದುರ್ವಿನೀತ ಬಗ್ಗೆ ತಿಳ್ಕೊಳ್ಳೋಣ. ದುರ್ವಿನೀತ ಸಂಸ್ಕೃತ ಕವಿ ಭಾರವೀಯ ಕಿರಾತಾರ್ಜುನೀಯ ಕೃತಿಯ 5ನೇ ಸರ್ಗಕ್ಕೆ ಭಾಷ್ಯ ವಿಮರ್ಶೆಯನ್ನು ಬರೆದಂತಹ ಶ್ರೇಷ್ಠ ಕವಿಯಾರು ದುರ್ವಿನೀತ. ಗುಣಾಢ್ಯನ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ತರಿಸಿದ ಕೀರ್ತಿ ಯಾರು ದುರ್ವಿನೀತಿಗೆ ಸಲ್ತದ. ಈ ಕನ್ನಡದ ಪ್ರಮುಖ ಗದ್ಯ ಬರಹಗಾರರೊಳಗೆ ದುರ್ವಿನೀತನೂ ಕೂಡ ಒಬ್ಬನೆಂದು ಕವಿರಾಜ ಮಾರ್ಗದೊಳಗಡೆ ಶ್ರೀ ವಿಜಯ ಹೇಳ್ತಾನೆ. ಇದು ಗೊತ್ತಿರಬೇಕು. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತ ಹೇಳ್ತೀವಿ. ಇದನ್ನು ಬರೆದವರು ಯಾರು ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇನ್ನು ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹ ಕಂಡು ಬರ್ತದೆ ಅಂತ ನಮಗೆ ಗೊತ್ತಿರಬೇಕು. ಹಾಗಾದರೆ ಬಾಹುಬಲಿಯನ್ನು ಕೆತ್ತಿದವರು ಯಾರು ಓಕೆ, ಶಿಲ್ಪಿ ಹೆಸರೇನು ಅಂತ ಕೇಳಿದರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಇನ್ನು ಬಾಹುಬಲಿಯ ಮೂರ್ತಿ ಎತ್ತರ ಎಷ್ಟಿದೆ? 17.6 ಮೀಟರ್ ಅಂದರೆ 58 ಅಡಿ ಇದೆ. ಇದನ್ನು ನಿರ್ಮಾಣ ಮಾಡಿದ ಕೀರ್ತಿ ಯಾರು ಚಾವುಂಡರಾಯನಿಗೆ ಸಲ್ತದ. ಬಾಹುಬಲಿ ವಿಗ್ರಹವನ್ನು ಕೆತ್ತಿ ಶಿಲ್ಪಿ ಯಾರು ಅರಿಷ್ಟನೇಮಿ. ಇನ್ನು ಚಾವುಂಡರಾಯ ಗಂಗರ 4ನೇ ರಾಚಮಲ್ಲನ ಮಂತ್ರಿ ಅಂತ ಹೇಳ್ತೀವಿ. ಬಾಹುಬಲಿ ವಿಗ್ರಹ ದೊಡ್ಡ ಬೆಟ್ಟದ ಒಳಗೆ ಇದೆ ಅಂತ ಹೇಳ್ತೀವಿ. ಶ್ರವಣ ಬೆಳಗೊಳ ಜೈನರಿಗೆ ಸಂಬಂಧಿಸಿದ ಸ್ಥಳವಾಗಿದೆ. ಕನ್ನಡ ನಾಡಿನಲ್ಲಿ ಇತಿಹಾಸದಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆ ನಡೆಸಿದವರು ಗಂಗರು ಅಂತ ಹೇಳ್ಬೋದು. ಮೈಸೂರು ಜಿಲ್ಲೆ ತಲಕಾಡು ಗಂಗರ ರಾಜಧಾನಿಯಾಗಿದೆ. ಗಂಗರ ಲಾಂಛನ ಯಾವುದು? ಮದಗಜ ಅಥವಾ ಆನೆ ಅಂತ ನಾವು ಹೇಳ್ಬೋದಾಗಿದೆ. ಇನ್ನು ದುರ್ವಿನೀತನು ಗಂಗ ರಾಜರಲ್ಲಿ ಶ್ರೇಷ್ಠನು, ಶಾಸನಗಳಲ್ಲಿ ಶ್ರೀಕೃಷ್ಣನಿಗೆ ಸಮಾನನೆಂದು ವರ್ಣಿಸಲಾಗಿರುವುದನ್ನು ನಾವು ಕಾಣ್ತೀವಿ ಇತಿಹಾಸದೊಳಗೆ. ಇನ್ನು ಚಾವುಂಡರಾಯ ಏನಿದಾರಲ್ಲ, ಇವರು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ರಚನೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಚಾವುಂಡರಾಯ ಪುರಾಣ ಕನ್ನಡದ ಗದ್ಯ ಕೃತಿ. ಇದನ್ನು ಚಾವುಂಡರಾಯ ಬರೆದಾರ. ಶ್ರೀ ಪುರುಷ ಗಜಶಾಸ್ತ್ರ ಎಂಬ ಕೃತಿಯನ್ನು ಕೂಡ ಬರೀತಾನೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳಿತಾ ಹೋಗ್ತೀವಿ. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ಕರ್ನಾಟಕದ ಮೊದಲ ಸಾರ್ವಭೌಮ ಅರಸರಾದ ಬಾದಾಮಿ ಚಾಲುಕ್ಯರದ್ದು ಅಂತ ಹೇಳ್ತೀವಿ. ಸ್ಥಾಪಕ ಯಾರು? 1ನೇ ಪುಲಿಕೇಶಿ. ಇದರ ರಾಜಧಾನಿ ಯಾವುದು? ಬಾದಾಮಿ. ಹಾಗಾದರೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿ. ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ದ್ವಿತೀಯ ಕೀರ್ತಿ ವರ್ಮ. ಇನ್ನು ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಅಂತ ಗೊತ್ತಿರಬೇಕು. ಹಾಗಾದರೆ ಬಾದಾಮಿ ಯಾವ ಒಂದು ಜಿಲ್ಲೆಯೊಳಗಿದೆ? ಬಾಗಲಕೋಟೆ ಜಿಲ್ಲೆಯೊಳಗೆ ಇದೆ, ಗೊತ್ತಿರಬೇಕು ನಮಗೆ. ಇನ್ನು ಮುಂದುವರೆದು ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದಾಗಿತ್ತು? ವರಹ ಆಗಿತ್ತು. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ಅರಸ ಯಾರು? ಇಮ್ಮಡಿ ಪುಲಿಕೇಶಿ. ಹುಯೆನ್ಸಾಂಗ್ ಇಮ್ಮಡಿ ಪುಲಿಕೇಶಿನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಒಂದು ಮಾತು ಹೇಳ್ತಾನೆ. ಪುಲಿಕೇಶಿಯು ಅತ್ಯಂತ ಪರಾಕ್ರಮಿ ಸಾಮ್ರಾಟ್ ಅಂತ ಕರಿತಾನಿವ. ಅರ್ಥ ಆಯ್ತಾ? ಇನ್ನು ಅದೇ ರೀತಿ ಬಾದಾಮಿ ಹೆಸರು ವಾತಾಪಿ ಅಂತ ಗೊತ್ತಿದೆ. ಅಜಂತಾದ ಗುಹೆಯೊಂದರೊಳಗೆ ಖುಸ್ರು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣಜನಿತ ಚಿತ್ರ ಕಂಡುಬರ್ತದೆ. ಎಲ್ಲಿ? ಅಜಂತಾದ ಗುಹೆಯೊಳಗಡೆ. ಈ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಏನಿದೆಯಲ್ಲ, ಇವೆಲ್ಲ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಸ್ಥಳಗಳು ಮತ್ತು ತೊಟ್ಟಿಲುಗಳು ಅಂತ ಹೇಳ್ಬೋದು. ಬಾದಾಮಿ ಗುಹೆಗಳು ಚಾಲುಕ್ಯರಿಗೆ ಸಂಬಂಧಪಟ್ಟ ಗೊತ್ತಿದೆ. ಈ ಐಹೊಳೆ ದೇವಾಲಯಗಳೊಳಗೆ ಲಾಡ್ಕಾನ್ ದೇವಾಲಯ, ಮೇಗುತಿ, ಕಾರ್ತಿಕೇಯ ದೇವಾಲಯ, ದುರ್ಗಾ ದೇವಾಲಯ ಕಂಡುಬರ್ತಾವೆ. ನಾವು ಐಹೊಳೆಯನ್ನು ದೇವಾಲಯದ ಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಅನೇಕ ಬಾರಿ ಪರೀಕ್ಷೆ ಒಳಗಡೆ ರಿಪೀಟ್ ಆಗಿದೆ, ಈ ಪ್ರಶ್ನೆ ಬರ್ತಾ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ಬಾದಾಮಿಯ ಗುಹಾಲಯದಲ್ಲಿರುವಂಥ ನಟರಾಜ ಮತ್ತು ವಿಷ್ಣುವಿನ ಉಬ್ಬ ಶಿಲ್ಪಗಳು ಅದ್ಭುತವಾಗಿದೆ ಅಂತ ಗೊತ್ತಿರಬೇಕು. ಇನ್ನು ಪಟ್ಟದಕಲ್ಲು ಒಳಗಡೆ ವಿರೂಪಾಕ್ಷ ದೇವಾಲಯ ಕಂಡು ಬರ್ತದೆ. ಮತ್ತು ಪಟ್ಟದಕಲ್ಲು ವಿಶ್ವ ಪರಂಪರೆಗೆ ಸೇರಿದ ವರ್ಷ ಯಾವುದು? 1987. ಮುಂದುವರೆದು ನಾವು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಂಚಿ ಪಲ್ಲವರ ಸ್ಥಾಪಕ ಯಾರು? ಸಿಂಹ ವಿಷ್ಣು. ಇವರ ರಾಜಲಾಂಛನಿ ನಂದಿ. ಪ್ರಸಿದ್ಧ ದೊರೆ ಯಾವುದು? ನರಸಿಂಹವರ್ಮನ್ ಮೊದಲನೇ ಅಥವಾ ಮಾಮಲ್ಲ ಅಂತ ಹೇಳ್ತೀವಿ. ಕೊನೆಯ ದೊರೆ ಅಪರಾಜಿತ ವರ್ಮ. ಪಲ್ಲವರ ರಾಜಧಾನಿ ತಮಿಳುನಾಡಿನ ಕಂಚಿ. ನರಸಿಂಹವರ್ಮ ಪಲ್ಲವರಲ್ಲಿ ಶ್ರೇಷ್ಠವಾದ ಅರಸ, ಗೊತ್ತಿರಬೇಕು. ನರಸಿಂಹವರ್ಮನ ಬಿರುದು ಯಾವುದು? ಮಹಾಮಲ್ಲ. ಇವು ನಿಮಗೆ ಸಾಮಾನ್ಯವಾಗಿ ಬೇಸಿಕ್ ಗೊತ್ತಿರಬೇಕು. ಇನ್ನು ಮುಂದುವರೆದು ನರಸಿಂಹವರ್ಮ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯನ್ನು ಬಾದಾಮಿ ಒಳಗೆ ಸೋಲಿಸಿ, ಹೀಗಾಗಿ ಬಾದಾಮಿ ಹಿಂದಿನ ಹೆಸರೇನು? ವಾತಾಪಿ. ಆ ವಾತಾಪಿನ ಕೊಂಡ್ಕೊಳ್ತಾರೆ, ಮೀನ್ಸ್ ಅವುಗಳನ್ನು ವಶಪಡಿಸ್ಕೊಳ್ತಾರೆ. ಹಿಂಗೆ ವಾತಾಪಿ ಕೊಂಡ ಅಂತ ಅವನಿಗೆ ಬಿರುದು ಗಳಿಸ್ಕೊಡ್ತಾನೆ. ನರಸಿಂಹವರ್ಮ ಮಾಮಲ್ಲಪುರ ಅಂದರೆ ಈಗಿನ ಮಹಾಬಲಿಪುರಂ ರೇವು ಪಟ್ಟಣ ಅಭಿವೃದ್ಧಿಗೊಳಿಸ್ತಾನೆ. ಹೀಗಾಗಿ ಮಾಮಲ್ಲ ಅಂತ ಕೂಡ ಅವನಿಗೆ ಇನ್ನೊಂದು ಹೆಸರಿರ್ತದೆ. ಮಹಾಬಲಿಪುರಂ ಎಂಬೊಳಗೆ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳೊಳಗಿದಾವೆ, ಅವು ನಮ್ಗೆ ಗೊತ್ತಿರಬೇಕು. ಈ ಮಹಾಬಲಿಪುರಂ ಎಂಬ ನಗರ ಪಾರ್ಲಾ ನದಿ ಸಮೀಪದೊಳಗಿದೆ. ಇದು 1ನೇ ನರಸಿಂಹನ ರಾಜಧಾನಿ ಆಗಿರ್ತದೆ, ಗೊತ್ತಿರಬೇಕು. ಮಹಾಬಲಿಪುರಂ ಒಳಗೆ ಗಂಗಾತಾವರಣ ಎಂಬ ಉಬ್ಬು ಶಿಲ್ಪವಿದೆ, ಇದು ಕೂಡ ಗೊತ್ತಿರಬೇಕು. ಪಲ್ಲವರು ನಿರ್ಮಾಣ ಮಾಡಿದ ಪ್ರಸಿದ್ಧ ದೇವಾಲಯಗಳಂದರೆ ಕಂಚಿ ಕೈಲಾಸನಾಥ ದೇವಾಲಯ ಹಾಗೂ
ವೈಕುಂಠನ ಪೆರುಮಾಳ್ ದೇವಾಲಯ ನಮಗೆ ಇನ್ನೊಂದು ವಿಶೇಷವಾದಂಥ ಸಂಗತಿಯಾಗಿದೆ. ಇನ್ನು ಸ್ವಲ್ಪ ರಾಷ್ಟ್ರಕೂಟರ ಬಗ್ಗೆ ತಿಳ್ಕೊಳ್ಳೋಣ. ರಾಷ್ಟ್ರಕೂಟರು ಸ್ಥಾಪಕ ಯಾರು? ದಂತಿದುರ್ಗ. ರಾಜಧಾನಿ ಯಾವುದು? ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ. ರಾಜ್ಯ ಲಾಂಛನ ಗರುಡ ಅಥವಾ ಪಾಳಿ ಧ್ವಜ. ಇನ್ನು ಪ್ರಥಮ ದೊರೆ ದಂತಿದುರ್ಗ. ನಾವು ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗ ಮತ್ತು ಕೊನೆ ದೊರೆ ಮೂರನೇ ಕೃಷ್ಣ ಆಗಿರ್ತಾನೆ. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಈ ಕವಿರಾಜ ಮಾರ್ಗ ಎಂಬ ಲಕ್ಷಣ ಗ್ರಂಥ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಿಸಿದೆ. ಇದು ಅತಿ ಪ್ರಾಚೀನವಾದಂಥದ್ದು. ಇದನ್ನು ಬರೆದವರು ಯಾರು? ಶ್ರೀ ವಿಜಯ ಬರ್ದಾನ. ಓಕೆ. ಇನ್ನು ಕನ್ನಡದ ಆದಿಕವಿ ಯಾರು? ಪಂಪ. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಕನ್ನಡದ ಸಂಸ್ಕೃತದ ಆದಿಕವಿ ಯಾರು? ವಾಲ್ಮೀಕಿ ಅಂತ ಹೇಳ್ತೀವಿ ನಾವು. ವಿಕ್ರಮಾರ್ಜುನ ವಿಜಯ ಇದು ಪಂಪ ಭಾರತವೆಂದು ಪ್ರಖ್ಯಾತವಾಗಿದೆ. ಇದರೊಳಗೆ ಮಹಾಭಾರತದ ಕಥೆಯನ್ನು ಪಂಪ ಹೇಳ್ತಾ ಹೋಗ್ತಾರ. ಇನ್ನು ಹಾಲಾಯುಧ ಏನಿದಾರಲ್ಲ, ಹಾಲನ ನಿತ್ಯ ಸಂಜೀವಿನಿ, ಕವಿರಹಸ್ಯ ಎಂಬ ಕೃತಿಗಳನ್ನು ಬರೀತಾನ. ಲಕ್ಷಣ ಗ್ರಂಥ ಅಂದರೆ ಏನು ಕೇಳ್ತಾರೆ ಪ್ರಶ್ನೆ. ಭಾಷೆ, ಶೈಲಿ, ಛಂದಸ್ಸು ಈ ಮೂರು ಒಳಗೊಂಡಿರುವಂಥ ಕೃತಿಗೆ ನಾವು ಅದರ ಬಗ್ಗೆ ವಿವರಣೆ ಕೊಡುವಂಥ ಕೃಷಿಗೆ ಲಕ್ಷಣ ಗ್ರಂಥ ಅಂತ ಹೇಳ್ತೀವಿ. ಈ ಪಂಪ ವೇಮುಲವಾಡದ ಮಾಂಡಲಿಕ ಅರಕೇಸರಿ ಆಸ್ಥಾನ ಕವಿಯಾಗಿರ್ತಾನೆ. ಎಲ್ಲೋರದ ಕೈಲಾಸ ದೇವಾಲಯ ಏಕಶಿಲಾ ಮಂದಿರ ಆಗ್ಯಾವ. ಎಲ್ಲೋರದ ಕೈಲಾಸ ದೇವಾಲಯ ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟರ ಅರಸ ಒಂದನೇ ಕೃಷ್ಣನಿಗೆ ಸಲ್ತದ. ಇದು ನಮಗೆ ಗೊತ್ತಿರಬೇಕು. ಇನ್ನು ಮುಂದುವರೆದು ಇಲ್ಲಿನ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತವನ್ನೆತ್ತುವ ಕಥಾಪ್ರಸಂಗ ಕೂಡ ಎಲ್ಲಿ ನಾವು ಕೈಲಾಸನಾಥನ ದೇವಾಲಯದೊಳಗಡೆ ನಿರ್ಮಿಸಿದ ಕೆಲವೊಂದಿಷ್ಟು ಗುಹೆಯೊಳಗಡೆ ಕೂಡ ಅಥವಾ ಅವನ ಏನೋ ಒಂದು ದೇವಾಲಯಗಳು ಕಾಂತಿ ಚಿತ್ರದೊಳಗಡೆ. ಇನ್ನು ಎಲ್ಲೋರ ಮತ್ತು ಎಲಿಫೆಂಟಾ ಇರುವುದು ಮಹಾರಾಷ್ಟ್ರದೊಳಗಡೆ ಇದೆ ಅಂತ ಗೊತ್ತಿರಬೇಕು. ಇನ್ನು ಅದೇ ರೀತಿಯಾಗಿ ಎಲಿಫೆಂಟಾ ಗುಹೆಗಳು ರಾಷ್ಟ್ರಕೂಟರ ಕಲಾವೈಭವವನ್ನು ಸಾರ್ತವ. ಎಲಿಫೆಂಟಾ ಮುಂಬೈ ಸಮೀಪದ ಬಂದರಿನೊಳಗಿರುವಂಥ ಒಂದು ಪುಟ್ಟ ದ್ವೀಪ ಅದು. ಓಕೆ. ಎಲಿಫೆಂಟದೊಳಗೆ 3 ಮುಖವುಳ್ಳ ಮಹೇಶ ಮೂರ್ತಿ ಇದೆ. ಇದಕ್ಕೆ ನಾವು ಮಹೇಶ ಮೂರ್ತಿಗೆ ತ್ರಿಮೂರ್ತಿ ಅಂತ ಕೂಡ ಕರಿತೇವೆ. 3 ಮುಖ ಅದಾವ. ಓಕೆ. ಇನ್ನು ಅದೇ ರೀತಿಯಾಗಿ ಅಮೋಘ ವರ್ಷ ನೃಪತುಂಗ ಇಮ್ಮಡಿ ಗೋವಿಂದನ ಮಗ. ಇಲ್ಲಿದೆ ನೋಡಿ, ಇಮ್ಮಡಿ ಗೋವಿಂದನ ಮಗ ಆಗಿರ್ತಾನೆ. ಇನ್ನು ಇವ ಅಮೋಘ ವರ್ಷ ನೃಪತುಂಗ ಪಟ್ಟಾಭಿಷೇಕ ಆದಾಗ 14ರ ತರುಣನಾಗಿರ್ತಾನೆ. ನೃಪತುಂಗ ಮಾನ್ಯಕೇಟವನ್ನು ಅಂದ್ರೆ ಏನು ಗುಲ್ಬರ್ಗ ಜಿಲ್ಲೆ ಮಾಳಕೇಡವನ್ನು ನಿರ್ಮಾಣ ಮಾಡಿ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಇದು ರಾಷ್ಟ್ರಕೂಟರ ರಾಜಧಾನಿ ಆಗ್ತದೆ. ನೃಪತುಂಗನ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿಗ ಸುಲೈಮಾನ್ ಬರ್ತಾನೆ. ಸುಲೈಮಾನ್ ಬಂದು ಅವನ ಬಗ್ಗೆ ಅವನ ಒಂದು ಆಡಳಿತದ ಮತ್ತು ಆಗಿನ ಕಾಲದ ರಾಜ್ಯದ ಪರಿಸ್ಥಿತಿ ಬಗ್ಗೆ ಒಂದು ಮಾತು ಹೇಳ್ತಾನೆ. ಈ ಜಗತ್ತಿನ 4 ವಿಶಾಲ ಸಾಮ್ರಾಜ್ಯಗಳು ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದು ಅಂತ ಹೇಳ್ತಾನೆ. ಓಕೆ. ಅದು ಯಾವುದು ಅಂತಂದ್ರೆ ಉಳಿದವು ರೋಮನ್ ಮತ್ತು ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳು. 4ನೇ ಸಾಮ್ರಾಜ್ಯ ಯಾವುದು? ದಟ್ ಈಸ್ 4th ಒನ್. ಓಕೆ. ಇನ್ನು ಆದಿಕವಿ ಪಂಪ ಕನ್ನಡದಲ್ಲಿ ಮೊಟ್ಟ ಮೊದಲ ಮಹಾಕಾವ್ಯವನ್ನು ರಚನೆ ಮಾಡಿದಾನ. ಆದ್ದರಿಂದ ಅವನನ್ನು ನಾವೇನು ಕರಿತೀವಿ? ಕನ್ನಡದ ಆದಿಕವಿ ಅಂತ ಕರಿತೀವಿ. ರಾಷ್ಟ್ರಕೂಟರ ಮಾಂಡಲಿಕನಾದ ವೇಮುಲವಾಡ ಅರಕೇಸರಿ ಆಸ್ಥಾನದಲ್ಲಿ ಇದ್ದ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳನ್ನು ರಚನೆ ಮಾಡಿದಾನ. ಅರ್ಥ ಆಯ್ತಾ? ಇವನ ಕಾಲಕ್ಕೆ ಸೇರಿದ ಕನ್ನಡದ ಕನ್ನಡದ ಮತ್ತೊಬ್ಬ ಕವಿ ಯಾರು? ಪೊನ್ನ ಆಗಿರ್ತಾನೆ. ಓಕೆ. ಹಾಗಾದ್ರೆ ಈ ಪಂಪ ಏನಿರ್ತಾನ, ಓಕೆ, ಪಂಪ ರನ್ನ ಮತ್ತು ಪೊನ್ನ ಇವ್ರೇನಂತೀವಿ ನಾವು? ಇವರಿಗೆ ರತ್ನತ್ರಯರು ಅಂತ ಹೇಳ್ತೀವಿ. ರತ್ನತ್ರಯರು. ಓಕೆ. ಪಂಪ, ರನ್ನ, ಪೊನ್ನ ಇವರನ್ನು ಕನ್ನಡದ ರತ್ನತ್ರಯರು ಅಂತ ಹೇಳ್ತೀವಿ. ಈ ರತ್ನತ್ರಯರೊಳಗೆ ಆದಿಕವಿ ಪಂಪ ಕೂಡ ಶ್ರೇಷ್ಠನಾಗಿರ್ತಾನೆ. ಕಲ್ಯಾಣ ಚಾಲುಕ್ಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಕಲ್ಯಾಣ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್. ಪ್ರಸಿದ್ಧ ದೊರೆಯಾಗಿರ್ತಾನೆ 6ನೇ ವಿಕ್ರಮಾದಿತ್ಯ ಆಗಿರ್ತಾನೆ. ಕಲ್ಯಾಣ ಚಾಲುಕ್ಯರ ಕೊನೆಯ ದೊರೆ 4ನೇ ಸೋಮೇಶ್ವರ ಆಗಿರ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ನಾವು ಇನ್ನು 6ನೇ ವಿಕ್ರಮಾದಿತ್ಯರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಚಾಲುಕ್ಯ ವಂಶದ ಶ್ರೇಷ್ಠ ಚಕ್ರವರ್ತಿ. ಇವರು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾನೆ. ಅದೇ ರೀತಿಯಾಗಿ ಬಿಲ್ಹನನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಇನ್ನು ವಿಕ್ರಮಾಂಕ ದೇವಚರಿತ ವಿಕ್ರಮಾದಿತ್ಯನ ಜೀವನದ ಬಗ್ಗೆ ವೃತ್ತಾಂತವಿದೆ, ನಿಮಗೆ ಗೊತ್ತಿರಬೇಕು. ಇನ್ನು ವಿಜ್ಞಾನೇಶ್ವರ ಆಸ್ಥಾನದೊಳಗೆ ವಿಜ್ಞಾನೇಶ್ವರಿಂದಲ್ಲ, ಇವನ ಆಸ್ಥಾನದ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ ಆಗಿರ್ತಾನೆ. ಒಂದು ಕೃತಿ ರಚನೆ ಮಾಡ್ತಾನೆ. ಇವ ಮಿತಾಕ್ಷರ ಸಂಹಿತೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಮಿತಾಕ್ಷರ ಸಂಹಿತೆ ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ನಾವು ಇದನ್ನು ಪರಿಗಣನೆ ಮಾಡ್ತೀವಿ. ಅಂದರೆ ಪ್ರಮಾಣ ಅಂತಂದ್ರೆ
ಆಗಿನ ಕಾಲದ ತೂಕ ಅಳತೆ ಮೆಷರ್ಮೆಂಟ್ಗೆ ನಾವು ಇದನ್ನು ಬಳಸ್ತಾ ಇದ್ವಿ ಕಾನೂನು ಒಳಗಡೆ. ಅರ್ಥ ಆಯ್ತು. ಏನು ಬರೆದವ್ರು ಯಾರು? ವಿಜ್ಞಾನೇಶ್ವರ. ಓಕೆ, ಮುಂದಿನ ವಿಚಾರವನ್ನು ನೋಡೋದಾದರೆ ಮುಮ್ಮಡಿ ಸೋಮೇಶ್ವರ ವಿಕ್ರಮಾದಿತ್ಯನ ಮಗ ಯಾರು? ಮುಮ್ಮಡಿ ಸೋಮೇಶ್ವರ ಆಗಿರ್ತಾನೆ. ಇನ್ನು ಇವನು ಮಾನಸೋಲ್ಲಾಸ ಎನ್ನುವಂತಹ ಸಂಸ್ಕೃತ ಗ್ರಂಥವನ್ನು ರಚನೆ ಮಾಡ್ತಾನೆ. ಮಾನಸೋಲ್ಲಾಸ ಇದರೊಳಗೆ ಸರ್ವಶಾಸ್ತ್ರಗಳನ್ನು ಕೂಡ ಏನು ವಿಚಾರ ಮಾಡಿ ಬರೆದಿರ್ತಾನೆ. ಹೀಗಾಗಿ ಸೋಮೇಶ್ವರನು ಮಹಾನ್ ವಿದ್ವಾಂಸ ಆಗಿರ್ತಾನೆ. ಹೀಗಾಗಿ ಅವನಿಗೆ ಸರ್ವಜ್ಞ ಚಕ್ರವರ್ತಿ ಅಂತಂದು ಬಿರುದು ಕೊಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದ ಯಾರು? ರನ್ನ ಕವಿ ಚಕ್ರವರ್ತಿ ಬಿರುದು ಇರ್ತಾನೆ. ಇವ ಸಾಹಸ ಭೀಮ ವಿಜಯ, ಅದಕ್ಕೆ ಇನ್ನೊಂದು ಹೆಸರೇನು? ಗದಾಯುದ್ಧ. ಇವೆ ಗದಾಯುದ್ಧಕ್ಕೆ ನಾವೇನು ಹೇಳ್ತೀವಿ? ಸಾಹಸ ಭೀಮ ವಿಜಯ ಎಂಬ ವೀರ ಕಾವ್ಯವನ್ನು ರಚನೆ ಮಾಡ್ತಾನೆ. ಅಂದ್ರೆ ಮಹಾಭಾರತದೊಳಗಡೆ ಏನು ನಾವು ಭೀಮ ಮತ್ತು ದುರ್ಯೋಧನ ನಡುವೆ ಏನು ಗದಾಯುದ್ಧ ಆಗ್ತದೆ ಅದರ ಬಗ್ಗೆ ಅವ ಬರ್ದಾನ. ಸಾಹಸ ಭೀಮ ವಿಜಯ. ಪಂಪ, ರನ್ನ ಮತ್ತು ಪೊನ್ನ ಇವರೇ ಕನ್ನಡ ಸಾಹಿತ್ಯ ರತ್ನತ್ರಯ ಅಂತ ಕರಿತೇವೆ ಅಂತ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ. ರಾಷ್ಟ್ರಕೂಟರ ನಂತರ ಚಾಲುಕ್ಯ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ. ಅವ್ರಿಗೆ ನಾವೇನು ಹೇಳ್ತೀವಿ? ಕಲ್ಯಾಣದ ಚಾಲುಕ್ಯರು ಅಂತ ಹೇಳ್ತೀವಿ. ಹಾಗಾದರೆ ಕೊಪ್ಪಳ ಜಿಲ್ಲೆ ಇಟಗಿ ಮಹಾದೇವಿ ದೇವಾಲಯ ಏನಿದೆಯಲ್ಲ, ಈ ದೇವಾಲಯ ವಾಸ್ತುಶಿಲ್ಪಕ್ಕೆ ಅತ್ಯಂತ ಪ್ರಮುಖವಾದ ಉದಾಹರಣೆಯಾಗಿದೆ. ಹೀಗಾಗಿ ನಾವು ಅದನ್ನು ಆ ಒಂದು ಇಟಗಿ ದೇವಾಲಯವನ್ನು ಅಲ್ಲಿ ಶಾಸನ ಏನು ಹೇಳ್ತದೆ ಅಂತಂದ್ರೆ ದೇವಾಲಯದ ಚಕ್ರವರ್ತಿ ಅಂತಂದು ಇಟಗಿಯ ಮಹಾದೇವಾಲಯವನ್ನು ನಾವು ಹೇಳ್ತೀವಿ. ಮುಂದುವರೆದು ರಾಷ್ಟ್ರಕೂಟರ ಆಳ್ವಿಕೆಯ ಕಲ್ಯಾಣದ ಸುಮಾರು ಅವಧಿ ಯಾವುದು? 750ರಿಂದ 950. ಚಾಲುಕ್ಯರ ಆಳ್ವಿಕೆಯ ಕಾಲ ಯಾವುದು? 970ರಿಂದ 1150. ಮೂರನೇ ಗೋವಿಂದನ ಕಾಲ 793ರಿಂದ 814. ಅಮೋಘ ವರ್ಷ 814ರಿಂದ 878. ಮುಮ್ಮಡಿ ಕೃಷ್ಣ 939ರಿಂದ 967. ಆರನೇ ವಿಕ್ರಮಾದಿತ್ಯ 1067ರಿಂದ ಹಿಡ್ಕೊಂಡು 1127. ಇನ್ನು ವಿಕ್ರಮಶಕೆ 1076 ಒಳಗಡೆ ಪ್ರಾರಂಭವಾಯಿತು. ಇನ್ನು ಅದೇ ರೀತಿಯಾಗಿ ಮುಮ್ಮಡಿ ಸೋಮೇಶ್ವರ 1127ರಿಂದ ಹಿಡ್ಕೊಂಡು 1137. ಇನ್ನು ನಾವು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ ದ್ವಾರ ಸಮುದ್ರದ ಹೊಯ್ಸಳರು ಸ್ಥಾಪಕ ಯಾರು? ಸ್ಥಳ ಆಗಿರ್ತಾನೆ. ಅವನ ರಾಜಧಾನಿ ದ್ವಾರ ಸಮುದ್ರ ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಆಗಿರ್ತದೆ. ಇನ್ನು ರಾಜಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವಂಥ ದೃಶ್ಯವಾಗಿದೆ. ಪ್ರಸಿದ್ಧ ದೊರೆ ಅವರು? ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನ ಅಂತ ಹೇಳ್ತೀವಿ. ಇನ್ನು ಹೊಯ್ಸಳ ವಿಶ್ವವಿಖ್ಯಾತ ದೇವಾಲಯ ಜಗತಿ ನಕ್ಷತ್ರ ಆಕಾರದೊಳಗಿದೆ, ಗೊತ್ತಿರಬೇಕು ನಮಗೆ. ಇನ್ನು ಅದೇ ಚೆನ್ನಕೇಶವ ದೇವಾಲಯ ಇರುವುದಲ್ಲಿ ಬೇಲೂರು ಒಳಗಿದೆ. ಓಕೆ, ಇನ್ನು ಅದೇ ರೀತಿಯಾಗಿ ಹೊಯ್ಸಳರು ಅಸಂಖ್ಯ ದೇವಾಲಯಗಳನ್ನು ಬಳಪದ ಮರುದೇಹದಲ್ಲಿ ರಚನೆ ಮಾಡಿದ್ದಾರೆ, ಇದು ಗೊತ್ತಿರಬೇಕು. ಭುವನೇಶ್ವರಿ ಶಿಲ್ಪ ವಿನ್ಯಾಸ ಇರುವುದು ಬೇಲೂರು ಒಳಗಿದೆ. ಓಕೆ, ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಮುಂದುವರೆದು ಬೇಲೂರು, ಹಳೆಬೀಡು, ಮೈಸೂರು ಜಿಲ್ಲೆ ಒಳಗಡೆ ಸೋಮನಾಥಪುರದಲ್ಲಿರುವಂತಹ ದೇವಾಲಯಗಳು ಶ್ರೇಷ್ಠವಾದಾಗಿದೆ, ಗೊತ್ತಿರಬೇಕು. ಇನ್ನು ಬಹುತೇಕ ದೇವಾಲಯಗಳು ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಯೊಳಗದಾವ. ಕೆಲವೊಂದಿಷ್ಟು ದೇವಾಲಯಗಳ ನಾನು ಹೆಸರು ಹೇಳ್ತೀನಿ ಇಲ್ಲಿ. ಹಳೆಬೀಡಿನಲ್ಲಿರುವಂಥ ವಿಶಾಲವಾದ ಕೆರೆಯಿಂದಲೇ ಇದಕ್ಕೆ ನಾವು ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ ಅಂತ ಹೆಸರು ಬಂತು. ಆ ದೋರ ಸಮುದ್ರವನ್ನು ದಿಲ್ಲಿಯ ಸುಲ್ತಾನ್ ಅಲಾವುದ್ದೀನ್ ದಂಡನಾಯಕ ಮಲಿಕ್ ಕಾಫರ್ ಕೊಳ್ಳೆ ಹೊಡಿತಾನೆ 1310 ಒಳಗಡೆ. ಅದು ಚೇತರಿಸ್ಕೊಳ್ಳೋಕ್ಕಾಗಲ್ಲ, ಹೀಗಾಗಿ ಅದಕ್ಕೆ ನಾವು ಹಳೆಬೀಡು ಅಂತ ಹೇಳ್ತೀವಿ. ಅದರ ಹಿಂದಿನ ಹೆಸರು ಏನು? ದೋರ ಸಮುದ್ರ ಆಗಿರ್ತದೆ. ಇನ್ನು ಅನೇಕ ಹೊಯ್ಸಳ ದೇವಾಲಯಗಳನ್ನು ಕಟ್ಟಿದವನು ಯಾರು? ಜಕಣಾಚಾರಿ ಕಟ್ಟಿರ್ತಾನೆ. ಜಕಣಾಚಾರಿ ತನ್ನ ಹುಟ್ಟರೊಳಗೆ ಒಂದೇ ಕೈಯಲ್ಲಿ ಕೇಶವ ದೇವಾಲಯವನ್ನು ಕಟ್ತಾನಿವ. ಜಕಣಾಚಾರ್ಯ ಮಗ ಯಾರು? ಡಂಗನಾಚಾರಿ. ಹೊಯ್ಸಳ ದೇವಾಲಯ ಹೊಯ್ಸಳ ಶೈಲಿಯೊಳಗಿದೆ, ಇದು ಗೊತ್ತಿರಬೇಕು. ಹೊಯ್ಸಳರ ಪ್ರಾರಂಭ ರಾಜಧಾನಿ ಬೇಲೂರು ಆಗಿರ್ತದೆ. ಆನಂತರ ದೋರ ಸಮುದ್ರ ಆಗಿ ಬದಲಾವಣೆ ಆಗುವುದನ್ನು ನಾವು ಇತಿಹಾಸದೊಳಗೆ ಕಾಣ್ತೀವಿ. ಹೊಯ್ಸಳರ ರಾಜಲಾಂಛನ ಯಾವುದು? ಹುಲಿಯನ್ನು ಕೊಲ್ಲುವ ಚಲನಚಿತ್ರ, ಇದು ಗೊತ್ತಿರಬೇಕು. ವಿಷ್ಣುವರ್ಧನ ಹೊಯ್ಸಳ ವಂಶದ ಗಣರಾಜ್ಯನಾಗಿರ್ತಾನೆ. ಇನ್ನು ವಿಷ್ಣುವರ್ಧನ ಚೋಳ ಪಾಂಡ್ಯ ಚೌರನ್ನು ಸೋಲಿಸಿ ಕನ್ನಡ ಪ್ರದೇಶವನ್ನು ಆಳ್ವಿಕೆ ಮಾಡಿಕೊಳ್ತಾನೆ. ವಿಷ್ಣುವರ್ಧನ ಜನಮತಿ ಆಗಿರ್ತಾನೆ ಮತ್ತು ವೈಷ್ಣವ ಪಂಥವನ್ನು ಸ್ವೀಕರಿಸ್ತಾನೆ. ವಿಷ್ಣುವರ್ಧನ ರಾಣಿ ಜೈನ ಮತದೊಳಗಡೆ ಮುಂದುವರಿತಾಳ ಮತ್ತು ವಿಷ್ಣುವರ್ಧನ ಎಲ್ಲ ಧರ್ಮಕ್ಕೂ ಒತ್ತು ಕೊಡ್ತಾನವ. ಶೈವ ಜೈನ ಧರ್ಮಕ್ಕೆ ಪ್ರೋತ್ಸಾಹ ಮಾಡ್ತಾನೆ. ಮೂರನೇ ಬಳ್ಳಾಳ ಏನದಾನಲ್ಲ ಹೊಯ್ಸಳ ವಂಶದ ಕೊನೆಯ ಪ್ರಮುಖ ಅರಸ ಆಗಿರ್ತಾನೆ. ಇವನ ಕಾಲದೊಳಗೆ ಸುಲ್ತಾನ್ ಮೇಲಿನ ಮೇಲೆ ದಂಡೆತ್ತಿ ಬರ್ತಿರ್ತಾನೆ. ಓಕೆ, ತದನಂತರ
ನಾಲ್ಕನೇ ಬಲ್ಲಾಳ 1346 ಒಳಗಡೆ ಮದುರೈ ಸುಲ್ತಾನಿಂದ ಹತನಾಗ್ತಾನೆ. ಅಲ್ಲಿಗೆ ಹೊಯ್ಸಳ ಅರಸೊತ್ತಿಗೆ ಮುಗಿತದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಅದು ಒಂದು ಕೂಡ ಕಾರಣ ಆಗ್ತದೆ. ಜನ್ನ ಹರಿಹರ ರಾಘವಾಂಕ ಹೊಯ್ಸಳ ಶ್ರೇಷ್ಠ ಅರಸಾಗಿರ್ತಾರೆ. ಇನ್ನು ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿ ಆಗಿರ್ತಾನೆ. ಓಕೆ, ಗೊತ್ತಿರ್ಬೇಕು ನಮ್ಗೆ. ಅವುಗಳ ಕವಿಚಕ್ರತೆ ಎಂಬ ಬಿರುದು ಕೂಡ ಅವನಿಗೆ ನಾವು ಇತ್ತು ಅಂತ ಹೇಳ್ತೀವಿ. ಇನ್ನು ಹರಿಹರನು ರಗಳಿಯನ್ನು ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಓಕೆ, ರಗಳಿ ಕವಿ ಯಾರು? ಹರಿಹರ ಅಂತ ನಾವು ಹೇಳ್ತೀವಿ. ಅಂಡಯ್ಯನು ಅಚ್ಚ ಕನ್ನಡದೊಳಗಡೆ ಕೃತಿಯನ್ನು ರಚನೆ ಮಾಡ್ತಾನೆ. ಇದೇ ಕಾಲದೊಳಗೆ ಬಸವೇಶ್ವರರು ಮತ್ತಿತರ ವಚನ ಸಾಹಿತ್ಯವನ್ನು ಕೂಡ ನಾವು ಇರೋದನ್ನು ಕಾಣ್ತೀವಿ. ಕವಿ ಕಾವ್ಯಗಳನ್ನು ನೋಡಿದಾದ್ರೆ ಜನ್ನನ ಯಶೋಧರ ಚರಿತೆ, ಇದು ಜೈನ ಧರ್ಮದೊಳಗೆ ಹಿನ್ನೆಲೆಯೊಳಗಿದೆ. ಓಕೆ, ಇದು ಕೂಡ ನಮಗೆ ಇತಿಹಾಸದೊಳಗೆ ಕಾಣ್ತೀವಿ ನಾವು. ಇನ್ನು ರಾಜಕುಮಾರ ಯಶೋಧರ ಬಗ್ಗೆ ಬರೀತಾನೆ ಯಾರು? ಜನ್ನನ ಯಶೋಧರ ಚರಿತೆ ಒಳಗಡೆ. ಹರಿಹರನ ಗಿರಿಜಾ ಕಲ್ಯಾಣ, ಇದು ಕೂಡ ಗೊತ್ತಿರಬೇಕು ನಮ್ಗೆ. ಪಾರ್ವತಿ ದೇವಿ ಶಿವನನ ಕುರಿತು ಪವಿತ್ರವಾದ ಕಥೆಯೊಳಗಿದೆ. ಹರಿಹರ ಗಿರಿಜಾ ಕಲ್ಯಾಣ ಒಳಗಿದೆ. ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಸತ್ಯವಂತ ಹರಿಶ್ಚಂದ್ರನ ಬಗ್ಗೆ ಜೀವನ ಚರಿತ್ರೆ ಹೋಗಿದೆ. ಇನ್ನು ಅಂಡಯ್ಯನ ಕಬ್ಬಿಗರ ಕಾವ್ಯಂ. ಓಕೆ, ಇದು ಕೂಡ ಬಹಳ ಮುಖ್ಯವಾದ ಕೃತಿ. ಇದು ಕಬ್ಬಿಗರ ಶ್ರೇಣಿಯ ಜನರ ವರ್ಣ ಕವಿಗಳ ಕುರಿತು ಹೇಳುವಂಥದ್ದಾಗಿದೆ. ಇನ್ನು ಚೋಳರು ಪ್ರಥಮ ದೊರೆ ಯಾರು? ಚೋಳರ ಪ್ರಥಮ ದೊರೆ ಇಳಿಯಾನ್ ಚೋಳ. ಓಕೆ, ಇದು ಗೊತ್ತಿರಬೇಕು. ಪ್ರಸಿದ್ಧ ದೊರೆ ಯಾರಾಗಿರ್ತಾನೆ? 1ನೇ ರಾಜರಾಜ ಚೋಳ. ಚೋಳರ ಕಂಚು ಶಿಲ್ಪಗಳು ನಟರಾಜ್ ಕಾಳಿಂಗನ ಮೇಲೆ ನಡೆದಾಡುವ ಬಾಲಮುರಳಿಯೇ ಕೃಷ್ಣ ಆಗಿರ್ತಾನೆ. ಇನ್ನು ತಾಮ್ರ ಮತ್ತು ತವರ ಇವೆರಡರ ಮಿಶ್ರಣವೇ ಕಂಚು ಅಂತ ಗೊತ್ತಿದೆ ನಮಗೆ. ಓಕೆ, ಇನ್ನು ಆ ಕಂಚನ್ನು ಎರಕ ಹೊಯ್ದು ಕಂಚಿನ ವಿಗ್ರಹಗಳನ್ನು ತಯಾರು ಮಾಡ್ತಾಯಿದ್ರು. ತಂಜಾವೂರಿನ ಬೃಹದೇಶ್ವರ ದೇವಾಲಯ ಏನಿದೆ ಚೋಳರ ವಿಶ್ವವಿಖ್ಯಾತ ವಾಸ್ತುಶಿಲ್ಪವಾಗಿದೆ ಅಂತ ಗೊತ್ತಿರಬೇಕು. ಈ ಬೃಹದೇಶ್ವರ ದೇವಾಲಯ ಭಾರತದಲ್ಲಿ ಎತ್ತರವಾದ ಗಾತ್ರದ ದೊಡ್ಡದಾದ ದೇವಾಲಯವಾಗಿದೆ. ಈ ದೇವಾಲಯ ಇರುವುದೆಲ್ಲಿ? ತಾಂಜಾವೂರು ಒಳಗಿದೆ. ಅರ್ಥ ಆಯ್ತಾ? ಇನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಶಿವ ದೇವಾಲಯಗಳ ಮುಂಭಾಗದೊಳಗೆ ಏನಿರ್ತದೆ? ನಂದಿ ವಿಗ್ರಹ ಇರ್ತದೆ, ಅದು ಗೊತ್ತಿರಬೇಕಾಗ್ತದೆ. ಓಕೆ, ಈ ನಂದಿ ವಿಗ್ರಹ ಏನಿದೆ ದಕ್ಷಿಣ ಭಾರತದೊಳಗೆ ಅತ್ಯಂತ ದೊಡ್ಡದಾದಂತಹ ನಂದಿ ವಿಗ್ರಹ ಯಾವುದು? ಅದು ಬೃಹದೇಶ್ವರದ ಎದುರುಗಳಿರುವಂಥ ನಾವು ವಿಗ್ರಹ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ಚೋಳ ಸಾಮ್ರಾಟರಲ್ಲಿ ರಾಜರಾಜ ಮತ್ತು ರಾಜೇಂದ್ರ ಇವೆರಡೂ ಪ್ರಮುಖರಾಗಿರ್ತಾರೆ. ತಾಂಜಾವೂರನ್ನು ಅವರು ಚೋಳ ರಾಜಧಾನಿಯನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತಾರೆ. ರಾಜರಾಜ ಚೋಳ ಅತ್ಯಂತ ಪರಾಕ್ರಮಿ, ದಕ್ಷ ಆಡಳಿತಗಾರ, ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು. ಪ್ರಬಲವಾದ ನೌಕಾದಳವನ್ನು ಕಟ್ಟಿರ್ತಾನೆ. ಬೃಹದೇಶ್ವರ ದೇವಾಲಯ ಇವನ ರಾಜನ ಕೊಡುಗೆ ಆಗಿದೆ. ಬೃಹದೇಶ್ವರ ಭಾರತದೊಳಗೆ ಅತ್ಯಂತ ಎತ್ತರವಾದ ದೇವಾಲಯ ಅಂತ ನಾವು ಹೇಳ್ತೀವಿ. ವಿಶ್ವ ಪಾರಂಪರ್ಯ ತಾಣವನ್ನು ಕೂಡ ಮನ್ನಣೆಯನ್ನು ಪಡೆದುಕೊಂಡಿದೆ. ತಾಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವರು ಕೂಡ ರಾಜರಾಜ ಚೋಳ. ಇದು PUC ಬುಕ್ನಿಂದ ನಾನು ತೊಗೊಂಡೇನೆ. ಇನ್ನು ಪ್ರಮುಖ ಬಿರುದುಗಳು ಶಿವಪಾದಶೇಖರ, ಚೋಳೇಂದ್ರ ಸಿಂಹ, ಚೋಳದೇವ ಮತ್ತು ಜಯಗೊಂಡ, ಚೋಳ ಮಾರ್ತಾಂಡ, ಇವು ಕೂಡ ನಿಮಗೆ ಗೊತ್ತಿರಬೇಕು. ರಾಜೇಂದ್ರ ಚೋಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ರಾಜರಾಜನ ಅನಂತರ ಅವನ ಮಗ ರಾಜೇಂದ್ರನು ಚೋಳ ಉತ್ತರಾಧಿಕಾರಿಯಾದ. ಅವ ಉತ್ತರ ಭಾರತಗಳು ಅನೇಕ ದಂಡಯಾತ್ರೆ ಮಾಡಿ ಗೆಲ್ತಾನ. ಅದರ ವಿಜಯ ನೆನಪಿಗಾಗಿ ಅವ ಏನು ಮಾಡ್ತಾನೆ? ಗಂಗೈಕೊಂಡ ಎಂಬ ಬಿರುದನ್ನು ಧರಿಸ್ತಾನೆ. ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎನ್ನುವಂಥ ಹೊಸ ರಾಜಧಾನಿ ಕೂಡ ಕಟ್ತಾನೆ. ಇನ್ನು ಮುಂದುವರೆದು ರಾಜಧಾನಿ ಚೋಳಗಂಗಂ ಎಂಬ ಭಾರೀ ಗಾತ್ರದ ಕೆರೆಯನ್ನು ಕೂಡ ಅವನು ಕಟ್ಟಿಸ್ತಾನೆ. ಇದು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ. ಓಕೆ, ಮುಂದುವರೆದು ಬೃಹತ್ ಶಿವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮತ್ತು ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿ ಕೂಡ ಕಟ್ತಾನೆ. ಇನ್ನು ಆಗ್ನೇಯ ಏಷ್ಯಾ ಸುಮಾತ್ರೊಳಗ ಶ್ರೀ ವಿಜಯನ ರಾಜ್ಯವನ್ನು ಗೆದ್ದುಕೊಂಡಿದ್ದು ರಾಜೇಂದ್ರನ ಸಾಧನೆಯಾಗಿದೆ, ಗೊತ್ತಿರಬೇಕು. ಚೋಳರ ಸಾಹಿತ್ಯವನ್ನು ನೋಡೋದಾದರೆ ಇವರ ಸಾಹಿತ್ಯ ತಮಿಳು ಸಾಹಿತ್ಯ ಆಗಿರ್ತದೆ. ಇವನ್ನ ನಾವು ಸಂಸ್ಕೃತಿಯ ಸುವರ್ಣ ಯುಗ ಅಂತ ಕೂಡ ಕರಿತೇವೆ ನಾವು. ಓಕೆ, ಇವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ದೊಡ್ಡದಾಗಿ ಬೆಳೀತು. ಪೆರಿಯ ಪುರಾಣಂ ಭಕ್ತಿ ಸಾಹಿತ್ಯದೊಳಗೆ ಪ್ರಮುಖ ಸ್ಥಾನ ಪಡ್ಕೊಂಡಿದೆ. ಕಂಬನ್ ಬರೆದಿರುವ ಕಂಬನ್ ರಾಮಾಯಣ ಇಂದಿಯೂ ಕೂಡ ಒಂದು ಜನಪ್ರಿಯವಾದಂತಹ ಕಾವ್ಯವಾಗಿದೆ, ಮಹಾಕಾವ್ಯ. ಚೋಳರ ಗ್ರಾಮಾಡಳಿತ ಆದರ್ಶವಾಗಿತ್ತು. ಈ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸ್ತಾ ಇದ್ವು. ಕೆಲವೊಂದಿಷ್ಟು ಗ್ರಾಮಸಭೆ ಸದಸ್ಯರು ಚುನಾವಣೆಗಳನ್ನು ಮಾಡ್ತಾಯಿದ್ರು. ಅಲ್ಲಿ ಏನು ಮಾಡ್ತಾಯಿದ್ರು? ಕೆಲವೊಂದು ಸದಸ್ಯರು ಸಮಿತಿಗಳ ರಚನೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ. 1ನೇ ಪರಾಂತಕ ಉತ್ತರ ಮೇರೂರು ಶಾಸನವನ್ನು ಹೊರಡಿಸ್ತಾನೆ. ಅದರೊಳಗಡೆ ನಾವು ಚೋಳರ ಗ್ರಾಮಾಡಳಿತದ ಬಗ್ಗೆ
ಸುವಿಸ್ತಾರವಾದಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿದೆ. ಓಕೆ, ಇನ್ನು ಅದೇ ರೀತಿಯಾಗಿ ಚೋಳರ ಗ್ರಾಮಾಡಳಿತದೊಳಗಡೆ ಸಾಮಾನ್ಯವಾಗಿ ಏನು ನಾವು ಪಂಚಾಯತ್ ವ್ಯವಸ್ಥೆ ಇದೆಯಲ್ಲ ಅದನ್ನು ಅವಾಗ ನಾವು ಕಾಣ್ತೀವಿ. ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರ ಇಡ್ತಾ ಇದ್ರು. ಹಣಕಾಸಿನ ಲೆಕ್ಕವನ್ನು ಸಮಿತಿಗಳಿಗೆ ಒಪ್ಪಿಸಿಕೊಳ್ಬೇಕಾಗಿತ್ತು. ಓಕೆ, ಇನ್ನು ಹೊಯ್ಸಳ ಆಳ್ವಿಕೆ ಕಾಲ 1600ರಿಂದ 1330. ಚೋಳರ ಆಳ್ವಿಕೆ ಕಾಲ 850ರಿಂದ 1200. ವಿಷ್ಣುವರ್ಧನ 1008ರಿಂದ 1141. ಮೂರನೇ ಬಳ್ಳಾಳ 1291ರಿಂದ 1343. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿರೋದು 1336. ರಾಜರಾಜ ಚೋಳ 985 ಹಿಡ್ಕೊಂಡು 1114 ಒಳಗೆ. ಇನ್ನು ರಾಜೇಂದ್ರ ಚೋಳ 1015ನೇ ಇಸ್ವಿಯಿಂದ 1044ನೇ ಇಸ್ವಿವರೆಗೆ. ಇನ್ನು ನಿಮಗಿದು ಗೊತ್ತಿರಲಿ ಅಥವಾ ತಿಳಿದಿರಲಿ ಅಂತ ತಿರುಕ್ಕುರಳ ಒಳಗಡೆ 1300 ಪದ್ಯಗಳದಾವ. ಅದರೊಳಗೆ ನೀತಿ ವಾಕ್ಯಗಳು ಅದಾವ. ಇಂಥವು ಮನುಷ್ಯರೊಳಗೆ ಕಲಂಕ ಎದುರೇ ಧರ್ಮ ಅಂತ ಹೇಳ್ತಾರೆ. ಎಲ್ಲ ಮಾನವರು ಹುಟ್ಟಿಂದ ಒಂದೇ, ರಾಜನಿಗೆ ಜಯ ತರುವುದು ಈಟಿಯಲ್ಲ ಅಂತ. ಇನ್ನು ಈ ಬನವಾಸಿ ವೈಜಯಂತಿ ಏನಿದೆಯಲ್ಲ ಅದು ಶಾತವಾಹನರ ಪ್ರಾಂತೀಯ ರಾಜಧಾನಿ ಕೂಡ ಆಗಿತ್ತು. ಇನ್ನು ಹಲ್ಮಿಡಿ ಶಾಸನ ಏನಿದೆಯಲ್ಲ ಅದು ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ 1550 ವರ್ಷಗಳ ಹಿಂದೆ ಸಿಕ್ಕಾವ. ಇನ್ನು ಗಂಗರಾಜರು ಏನದಾವಲ್ಲ ಕೆರೆ ಕಟ್ಟೆಗಳು ನಿರ್ಮಿಸಿ ವ್ಯವಸಾಯಕ್ಕೆ ನೀರಾವರಿಯನ್ನು ಕೊಟ್ಟಿದ್ರು ಕೂಡ. ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರ್ತಾ ಇತ್ತು. ಗಂಗರೊಳಗೆ ಭತ್ತ, ರಾಗಿ, ಜೋಳ, ಹತ್ತಿ ಮುಖ್ಯವಾಗಿ ಬೆಳೆಯನ್ನು ಬೆಳೀತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಇನ್ನು ಅದೇ ರೀತಿಯಾಗಿ ಶ್ರವಣಬೆಳಗೊಳ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತಿ ಬಸದಿ ಇದೆ. ಅದನ್ನು ಚಂದ್ರಗುಪ್ತ ಮೌರ್ಯ ಕಟ್ಟಿಸ್ತಾನೆ. ಇದು ಗೊತ್ತಿರಬೇಕು ನಿಮ್ಗೆ. ಆ ಬೆಟ್ಟಕ್ಕೆ ಚಂದ್ರಗಿರಿ ಅಥವಾ ದೊಡ್ಡ ಬೆಟ್ಟ ಅಥವಾ ಇಂದ್ರಗಿರಿ ಎಂದು ಹೆಸರನ್ನು ಕರೀತಾರೆ. ಓಕೆ, ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ, ದೊಡ್ಡ ಬೆಟ್ಟಕ್ಕೆ ಇಂದ್ರಗಿರಿ ಅಂತ. ಓಕೆ, ಉಡುಪಿ ಜಿಲ್ಲೆ ಕಾರ್ಕಳ, ವೇಣೂರು ದಕ್ಷಿಣ ಕನ್ನಡದ, ಗೊಮ್ಮಟಗಿರಿ ಮೈಸೂರಿದೆ, ಬಸ್ತಿಹಳ್ಳಿ ಮಂಡ್ಯ. ಇವೆಲ್ಲ ಇಲ್ಲಿ ನಾವು ಗೊಮ್ಮಟಗಳನ್ನು ಕಾಣ್ತೀವಿ. ಓಕೆ, ಧರ್ಮಸ್ಥಳದ ಗೊಮ್ಮಟದ ವಿಗ್ರಹ ಶಿಲ್ಪಿ ಯಾರು? ಕಾರ್ಕಳದ ರಂಜಾಳ್ ಗೋಪಾಲ್ ಚೆನ್ನೈ. ಓಕೆ, ಇವ್ರು ಏನು ಮಾಡ್ತಾರೆ? ಗೊಮ್ಮಟವನ್ನು ಕೆತ್ತಾರೆ. ಇಲ್ಲಿಗೆ ಇವತ್ತಿನ ಒಂದು ವಿಷಯವನ್ನು ಮುಗಿಸೋಣ. ಓಕೆ, ಸ್ವಲ್ಪ ಲೆಂದಿ ಆಗಿರ್ಬೋದು ಇದು. ಮತ್ತು ಮುಂದಿನ ಒಂದು ವಿಡಿಯೋದೊಳಗೆ ನಾನು 6ನೇ ತರಗತಿಯ ಪೌರನೀತಿಯ ಒಳಗಡೆ ಅಧ್ಯಾಯ 7 ಪೌರ ಮತ್ತು ಪೌರತ್ವ ಎನ್ನುವಂಥ ವಿಷಯದ ಮೇಲೆ ಚರ್ಚೆ ಮಾಡೋಣ. ಐ ಹೋಪ್ ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ, ಕ್ಲಾರಿಟಿ ಕೊಟ್ಟೆ ನಿಮಗೆ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ. ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ, ಇನ್ನೂವರೆಗೆ ಎಲ್ಲ ವೀಡಿಯೋಗಳು ನೋಡ್ತಾ ಇದ್ದಾರೆ, ಈ ಕೂಡಲೇ ನೋಡ್ಕೊಳ್ಳಿ. ಕೆಳಗಿನ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲೇ ಮುಗಿಸೋಣ. ಮುಂದಿನ ವಿಡಿಯೋ